Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Blessed day in the presence of God. ದೇವರ ಸಹಾಯದಿಂದ ಆಶೀರ್ವಾದ ಸಂಬಂಧದ ದಿನದಲ್ಲಿ ಆಶೆಯನ್ನು ಬಂದಿದ್ದೇವೆ. Please open your Bibles to Hebrews chapter 11 verse number 3. ಈ ಸಮಯದಲ್ಲಿ ನಿಮ್ಮ ಸತ್ಯವೇದವನ್ನು ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನಕ್ಕೆ ಸತ್ಯವೇದವನ್ನು ತಿರುಗಿಸಿ. Hebrews chapter 11 verse number 3. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ. Let's read the word. ವಾಕ್ಯವನ್ನು ಓದಿಕೊಳ್ಳೋಣ. By faith, we understand that the universe was created by the word of God, so that what is seen was not made out of things that are visible. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. Hallelujah. Which can we read together this one word? ಸಭೆ ಈ ಒಂದು ವಾಕ್ಯವನ್ನ ಒಟ್ಟಿಗೆ ನಾವು ಓದೋಣ. Let's all repeat in Kannada. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. In creation, ಈ ಸೃಷ್ಟಿಯಲ್ಲಿ there was a great prominence given to the words of God. ದೇವರ ವಾಕ್ಯಕ್ಕೆ ವಿಶೇಷವಾದ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. So when God spoke, ದೇವರು ಯಾವಾಗ ಬಾಯಲ್ಲಿ ಮಾತನಾಡಿದನೋ it happened. ಅದು ಹಾಗೆ ನಡೆಯುತ್ತದೆ ನಾವು ನೋಡುತ್ತೇವೆ. What does the scripture says about Jesus Christ? ಯೇಸು ಕ್ರಿಸ್ತನ ವಿಚಾರವಾಗಿ ದೇವರ ವಾಕ್ಯ ಏನನ್ನ ಹೇಳ್ತಾ ಇದೆ? In the beginning, ಆದಿಯಲ್ಲಿ there was word. ದೇವರ ವಾಕ್ಯವಿತ್ತು. The word was with God. ಆ ವಾಕ್ಯವು ದೇವರ ಬಳಿಯಲ್ಲಿ And ಇತ್ತು. the word was God. ಆ ವಾಕ್ಯವೇ ದೇವರಾಗಿತ್ತು. What is the name of Jesus Christ? ಯೇಸು ಕ್ರಿಸ್ತನ ಹೆಸರೇನಾಗಿದೆ? It's the word of God. ದೇವರ ವಾಕ್ಯ ಎಂದು ನಾವು ನೋಡುತ್ತೇವೆ. Hallelujah. See, Jesus, who is called the word, he created the heavens and earth using words. ಯೇಸು ಕ್ರಿಸ್ತನು ಯಾರನ್ನ ನಾವು ದೇವರ ವಾಕ್ಯ ಎಂದು ಕರೆಯುತ್ತೇವೋ ಆತನೇ ಪರಲೋಕವನ್ನ ಭೂಮಿಯನ್ನ ತನ್ನ ಬಾಯಿಯ ಮಾತಿನ ಮುಖಾಂತರವಾಗಿ ಉಂಟು ಮಾಡಿದನು. See, Jesus needed nothing to create something. ಯೇಸು ಕ್ರಿಸ್ತನಿಗೆ ಸೃಷ್ಟಿ ಮಾಡೋದಕ್ಕೆ ಏನಾದರೂ ವಸ್ತುಗಳು ಬೇಕು ಅಂತಾನೆ ಇಲ್ಲ. For us to create, to manufacture anything, we need something. We need raw material. ನಮಗೆ ಏನಾದ್ರೂ ಒಂದು ಸೃಷ್ಟಿ ಮಾಡಬೇಕು ಅಥವಾ ಏನಾದ್ರೂ ಒಂದು ನಾವು ಉಂಟು ಮಾಡಬೇಕೆನ್ನುವುದಾದ್ರೆ ನಮಗೆ ಕಚ್ಚಾ ವಸ್ತುಗಳ ಅಗತ್ಯವಿದೆ. See, to manufacture this podium, ಈ ಪೋಡಿಯವನ್ನು ನಾವು ಮಾಡಬೇಕು ಅಂತಂದ್ರೆ we need the raw material. ನಮಗೆ ಕಚ್ಚಾ ವಸ್ತುಗಳ ಅಗತ್ಯವಿದೆ. If you have a pen, ಒಂದು ಪೆನ್ ಕೈಯಲ್ಲಿರುವುದಾದ್ರೆ you can speak. Will a pen be created? ನೀವು ಮಾತನಾಡಿದ ಕೂಡಲೇ ಪೆನ್ ಉಂಟಾಗುತ್ತೆ. No, you need the raw materials. ನಿಮಗೆ ಕಚ್ಚಾ ವಸ್ತುಗಳ ಅಗತ್ಯವಿದೆಯಲ್ಲ. What do we need to manufacture a pen? ಒಂದು ಪೆನ್ ಅನ್ನ ಉಂಟು ಮಾಡಿದ ವಸ್ತು ನಮಗೆ ಬೇಕಾದ ಕಚ್ಚಾ ವಸ್ತುಗಳು ಯಾವುದು? We need a plastic. ನಮಗೆ ಪ್ಲಾಸ್ಟಿಕ್ ಬೇಕು. We need a metal. ನಮಗೆ ಒಂದು ಕಬ್ಬಿಣ ಬೇಕು. To make it stick. ಅದರ ಒಂದು ತುದಿಯನ್ನ ಮಾಡೋದಕ್ಕೋಸ್ಕರವಾಗಿ ಲೋಹ ಬೇಕು. We need a chemical based ink for writing. ಶಾಯಿ ಬೇಕು ಎನ್ನುವುದಾದ್ರೆ ನಾವು ಕೆಮಿಕಲ್ ಆಗಿರುವಂತಹ ಶಾಯಿ ನಮಗೆ ಅಗತ್ಯವಿದೆ. We need something to do something. ನಾವು ಏನಾದ್ರೂ ಮಾಡಬೇಕೆನ್ನುವುದಾದ್ರೆ ನಮಗೆ ಏನಾದ್ರೂ ಒಂದು ಕಚ್ಚಾ ವಸ್ತುಗಳ ಅಗತ್ಯವಿದೆ. Without the raw material, we cannot create anything. ನಾವು ಕಚ್ಚಾ ವಸ್ತುಗಳು ಬಿಟ್ಟು ನಾವು ಯಾವುದೇ ವಿಚಾರವನ್ನು ಉಂಟು ಮಾಡೋದಕ್ಕೆ ಸಾಧ್ಯವಿಲ್ಲ. When it comes to God, ದೇವರ ವಿಚಾರ ಬರುವಾಗ, the Almighty God, ಸರ್ವಶಕ್ತನಾದ ದೇವರ ವಿಚಾರ ಬರುವಾಗ, need nothing to create. ಆತನಿಗೆ ಸೃಷ್ಟಿ ಮಾಡುವುದಕ್ಕೆ ಉಂಟು ಮಾಡುವುದಕ್ಕೆ ಆತನಿಗೆ ಏನೂ ಬೇಕಾಗಿಲ್ಲ. Hallelujah. Jesus spoke and it was so ಯೇಸು happened. ಕ್ರಿಸ್ತನು ಈ ರೀತಿಯಲ್ಲಿ ಒಂದು ಮಾತನಾಡಿದನೋ ಆ ರೀತಿಯಲ್ಲಿ ನಡೆಯುತ್ತದೆ ನಾವು How ನೋಡುತ್ತೇವೆ. was this world created? ಈ ಲೋಕ ಯಾವ ರೀತಿಯಲ್ಲಿ ಸೃಷ್ಟಿಯಾಯಿತು? By using the word. ಆತನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದನು. Hallelujah. Since his words were filled with faith and authority, ಆತನ ಒಂದು ಮಾತು ನಂಬಿಕೆಯಿಂದಲೂ ಅಧಿಕಾರದಿಂದಲೂ ತುಂಬಿದ್ದರಿಂದ the formless earth, ಬರಿದಾಗಿರುವಂತಹ ಈ ಒಂದು ಭೂಮಿ, the wide earth, ಶೂನ್ಯವಾಗಿದ್ದಂತ ಈ ಭೂಮಿ, that where the darkness was there, ಕತ್ತಲೆ ತುಂಬಿಕೊಂಡಿದ್ದಂತ ಈ ಭೂಮಿ, they were all filled with everything that we see today. ಎಲ್ಲವೂ ಕೂಡ ಇವತ್ತಿನ ದಿವಸ ನಾವು ಕಣ್ಣಿನಿಂದ ನೋಡುವಂತ ಎಲ್ಲ ವಸ್ತುಗಳಿಂದ ತುಂಬಿಕೊಂಡವು. Hallelujah. That's when you read Genesis chapter 1. ಸಭೆಯಲ್ಲಿ ಆದಿಕಾಂಡ 1ನೇ ಅಧ್ಯಾಯವನ್ನು ಓದುವುದಾದರೆ God simply said, ದೇವರು ಸುಮ್ಮನೆ ಈ ರೀತಿಯಲ್ಲಿ ಹೇಳಿದನು, let there be light. ಅಲ್ಲಿ ಬೆಳಕು ಉಂಟಾಗಲಿ ಎಂದು ಹೇಳಿದನು. So the moment those words came out of his mouth, ಯಾವಾಗ ಆತನ ಬಾಯಿಯಿಂದ ಆ ಒಂದು ಶಬ್ದಗಳು ಹೊರಗಡೆ ಬಂದವು, there was light. ಆಗಲೇ ಅಲ್ಲಿ ಬೆಳಕು ಉಂಟಾಯಿತು. If you continue to read the same chapter, ನೀವು ಅದೇ ಅಧ್ಯಾಯವನ್ನು ಮುಂದುವರಿಸುತ್ತಾ ಓದುತ್ತಾ ಹೋದರೆ God said, let there be expanse.
plants. ದೇವರು ಅಲ್ಲಿ ಒಂದು ಗುಮ್ಮಟ ಉಂಟಾಗಲಿ ಎಂದು ಹೇಳುವಾಗ And it so happened. ಆ ಗುಮ್ಮಟ ಆ ರೀತಿಯಲ್ಲೇ ಉಂಟಾಯಿತು. You read verse number 11. ನೀವು 11ನೇ ವಚನವನ್ನು ಓದುವಾಗ God said, ದೇವರು ಈ ರೀತಿಯಲ್ಲಿ ಹೇಳುತ್ತಿದ್ದಾನೆ, let the earth bring forth vegetation. ಆ ಸಸ್ಯಗಳು ಅದೇ ರೀತಿಯಲ್ಲಿ ಕಾಯಿ ಪಲ್ಯಗಳು ಉಂಟಾಗಲಿ ಭೂಮಿಯಲ್ಲಿ ಎಂದು ಹೇಳುವಾಗ Let the earth bring forth seed-bearing plants and fruit and trees. ಬೀಜವನ್ನ ಬಿತ್ತುವಂತ ಬೀಜವನ್ನ ಬಿಡುವಂತ ಆ ಒಂದು ಕಾಯಿ ಪಲ್ಯಗಳು ಹಣ್ಣುಗಳು ಉಂಟಾಗಲಿ ಎಂದು ಹೇಳುವಾಗ It so happened according to its kind. ಅದೇ ರೀತಿಯಲ್ಲಿ ಅದರ ಜಾತಿಯ ಅನುಸಾರವಾಗಿ ಅಲ್ಲಿ ಉಂಟಾಯಿತು ಎಂದು ನಾವು ನೋಡ್ತಾ Verse ಇದ್ದೇವೆ. number 14. 14ನೇ ವಚನವನ್ನು ನೋಡುವಾಗ God said, let there be lights in the expanse in the sky. ದೇವರು ಆ ಗುಮ್ಮಟದಲ್ಲಿ ಆ ಒಂದು ಬೆಳಕುಗಳು ಉಂಟಾಗಲಿ ಎಂದು ಹೇಳುವಾಗ It so happened. ಅದೇ ರೀತಿಯಲ್ಲಿ ನಡೆಯಿತು. Such every time God spoke something. ಪ್ರತಿ ಸಾರಿ ಕೂಡ ದೇವರು ಏನಾದರೂ ಒಂದು ಮಾತನಾಡುವಾಗ What does the Bible say? ಸತ್ಯವೇದ ಏನನ್ನ ಹೇಳ್ತಾ ಇದೆ? And it was so. ಅದು ಹಾಗೆ ಆಯ್ತು ಎಂದು ನಾವು ನೋಡ್ತಾ ಇದ್ದೇವೆ. Again and again it is written in the first chapter. It so happened. ಮೊದಲನೇ ಅಧ್ಯಾಯದಲ್ಲಿ ಮತ್ತೆ ತಿರುಗಿ ಹೇಳಲ್ಪಟ್ಟಿದೆ, ಹಾಗೆ ಆಯ್ತು ಎಂದು ಬರೆಯಲ್ಪಟ್ಟಿದೆ. When God spoke, ಯಾವಾಗ ದೇವರು ಮಾತನಾಡಿದನು it so happened. ಅದು ಅದೇ ರೀತಿಯಲ್ಲಿ ನಡೆಯಿತು. This was how the world was created. ಈ ರೀತಿಯಲ್ಲಿ ಈ ಭೂಮಿ ಉಂಟಾಯಿತು ಎಂದು ನಾವು This was ನೋಡ್ತೇವೆ. how the living beings were ಈ created. ರೀತಿಯಲ್ಲಿ ಜೀವಿಸುವಂತ ಪ್ರಾಣಿಗಳು ಉಂಟಾಗಿದವು ಎಂದು ನಾವು ನೋಡ್ತಾ ಇದ್ದೇವೆ. All this creation, ಈ ಎಲ್ಲಾ ಸೃಷ್ಟಿಗಳು God created Adam and Eve. ದೇವರು ಆದಾಮ ಅವರನ್ನ ಉಂಟು ಮಾಡಿದನು. After that creation, ಅವರ ಒಂದು ಸೃಷ್ಟಿಯಾದ ನಂತರ in his own image, ಆತನ ತನ್ನ ಸಾರೂಪ್ಯದಲ್ಲಿ what did he say to Adam and Eve? ಆದಾಮ ಅವರಿಗೆ ಏನನ್ನ ಹೇಳಿದನು? He said, be fruitful and multiply and fill the earth. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಎಂದು ಹೇಳಿದನು. And subdue it, rule over it. ಅದೇ ಅದನ್ನು ವಶಪಡಿಸಿಕೊಳ್ಳಿರಿ, ದೊರೆತನ ಮಾಡಿರಿ ಎಂದು ಹೇಳಿದನು. Therefore, ಅದಕ್ಕೋಸ್ಕರವಾಗಿ I and you should subdue this earth if you want to rule this earth. ಈ ಲೋಕವನ್ನ ನಾವು ಆ ದೊರೆತನ ಮಾಡಬೇಕು ಮತ್ತು ವಶಪಡಿಸಿಕೊಳ್ಳಬೇಕೆನ್ನುವುದಾದರೆ This world was created by the words. ಈ ಒಂದು ಭೂಮಿ ಯಾವ ರೀತಿಯಲ್ಲಿ ಉಂಟಾಗಿದೆ ನೋಡುವಾಗ ವಾಕ್ಯದಿಂದಲೇ ಉಂಟಾಯಿತು. We want to rule this world. ಈ ಲೋಕವನ್ನ ನಾವು ದೊರೆತನ ಮಾಡಬೇಕೆಂದರೆ Then we should know the power in the words. ನಮ್ಮ ಬಾಯಿ ಮಾತಿನಲ್ಲಿರುವಂತಹ ಶಕ್ತಿಯನ್ನು ನಾವು This ಅರಿತುಕೊಳ್ಳಬೇಕು. world was created by the word. ಈ ಲೋಕವು ವಾಕ್ಯದಿಂದಲೇ ಉಂಟಾಯಿತು. We want to rule this ಒಂದು earth. ವೇಳೆ ಈ ಒಂದು ಭೂಮಿಯನ್ನು ನಾವು ಆಳಬೇಕೆಂದು We should know ಬಯಸುವುದಾದರೆ, the power in our words. ನಾವು ಈ ಲೋಕವನ್ನ ನಾವು ದೊರೆತನ ಮಾಡಬೇಕೆಂದು ಬಯಸುವುದಾದರೆ ನಮ್ಮ ಬಾಯಿ ಮಾತಿನಲ್ಲಿರುವ ಶಕ್ತಿಯನ್ನು So ಅರಿತುಕೊಳ್ಳಬೇಕು. how can we rule over this earth? ಈ ಲೋಕವನ್ನು ನಾವು ಹೇಗೆ ದೊರೆತನ ಮಾಡಲು ಸಾಧ್ಯ? Our words must be filled with the anointed words that comes from God. ನಮ್ಮ ಮಾತುಗಳು ಯಾವಾಗಲೂ ಕೂಡ ದೇವರಿಂದ ಬಂದಂತ ಪರಿಶುದ್ಧವಾದ ಅಭಿಷಕ್ತ ಮಾತುಗಳಾಗಿರಬೇಕು. Child of God, ದೇವರ ಮಗುವೇ, remember something. ಒಂದನ್ನು ಅರ್ಥ ಮಾಡಿಕೊಳ್ಳಿ, ಮನಸ್ಸಿನಲ್ಲಿ ಇಟ್ಟುಕೊಳ್ಳ್ರಿ. I and you were created to rule over this earth. ಈ ಭೂಮಿಯನ್ನ ಆಳ್ವಿಕೆ ಮಾಡುವುದಕ್ಕೋಸ್ಕರ, ದೊರೆತನ ಮಾಡುವುದಕ್ಕೋಸ್ಕರ ನಾವು ಹುಟ್ಟಿ ಬಂದವರಾಗಿದ್ದೇವೆ. Don't forget, you were born to be victorious in the name of Jesus. ಒಂದನ್ನ ನೀವು ಮರೆತು ಬಿಡಬೇಡ್ರಿ, ನಾವು ಯೇಸುವಿನ ನಾಮದಲ್ಲಿ ಜಯವನ್ನು ಹೊಂದುವುದಕ್ಕೆ ಹುಟ್ಟಿದವರಾಗಿದ್ದೇವೆ. Hallelujah. Jesus, ಯೇಸು ಕ್ರಿಸ್ತನು He taught us how to use our words while He lived on this earth. ಆತನು ಈ ಲೋಕದಲ್ಲಿ ಜೀವಿಸಿದಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ನಮಗೆ ಆತನ ಮಾತುಗಳನ್ನು ಯಾವ ರೀತಿ ಉಪಯೋಗಿಸಬೇಕೆಂದು ಹೇಳಿಕೊಟ್ಟರು. See, the words of Jesus came out with power and authority. ಯೇಸು ಕ್ರಿಸ್ತನ ಬಾಯಿಯಿಂದ ಬಂದಂತಹ ಮಾತುಗಳು ಅದು ಶಕ್ತಿಯಿಂದಲೂ ಅಧಿಕಾರದಿಂದಲೂ ಹೊರಗಡೆ ಬಂದ. That's why when the devil was inside a man, he couldn't tolerate his words. ಅದಕ್ಕೋಸ್ಕರವಾಗಿ ಸೈತಾನನು ಆ ದೆವ್ವಗಳು ಮನುಷ್ಯನ ಒಳಗಡೆ ಇದ್ದು ಕೂತಿದ್ದಾಗಲೂ ಕೂಡ ಯೇಸುವಿನ ಮಾತನ್ನು ಕೇಳಿದಾಗ ಅದು ಕೂರುವುದಕ್ಕೆ ನನಗೆ ಸಾಧ್ಯವಾಗ್ತಾ See, ಇದೆ. the words of Jesus choked the devil that was inside a man and it came out of him. ಯೇಸು ಕ್ರಿಸ್ತನ ಮಾತುಗಳು ಆ ಮನುಷ್ಯನ ಒಳಗಡೆಯಿಂದ ದೆವ್ವವನ್ನು ಚುಚ್ಚುತ್ತಿದ್ದವು. ಅದಕ್ಕೋಸ್ಕರವಾಗಿ ಆ ದೆವ್ವಗಳು ಹೊರಗಡೆ ಬರುತ್ತಿದ್ದವು. See, one word Jesus spoke, ಯೇಸು ಕ್ರಿಸ್ತನು ಕೇವಲ ಒಂದು ಮಾತನ್ನಾಡಿದನು, the nature obeyed. ಸಂಪೂರ್ಣವಾದ ಈ ಸೃಷ್ಟಿಯೇ ಅದನ್ನ ವಿಧೇಯನಾಗಿ See, ಕೇಳಿಸಿಕೊಂಡಿತು. Jesus never spoke empty words. ಯೇಸು ಕ್ರಿಸ್ತನು ಯಾವುದೇ ಕಾರಣಕ್ಕೂ ಒಂದು ಸುಮ್ಮನೆ ಖಾಲಿಯಾದ ಮಾತುಗಳನ್ನು ಆಡಲಿಲ್ಲ. See, Jesus never did jokes and he never mocked at people. ಯೇಸು ಕ್ರಿಸ್ತನು ಯಾರನ್ನ ಹೀಯಾಳಿಸಲಿಲ್ಲ, ಆತನು ಹಾಸ್ಯವನ್ನ ಮಾಡಲಿಲ್ಲ. So why do you think it? ಯಾಕೆ ಎಂದು ನೋಡುವಾಗ Why do you think Jesus did not joke at anyone? ಯೇಸು ಕ್ರಿಸ್ತನು ಯಾಕೆ ಯಾರ ಮೇಲೆಯೂ ಕೂಡ ಒಂದು ಹಾಸ್ಯವನ್ನ ಮಾಡಲಿಲ್ಲ? Because ಯಾಕಿರಬಹುದು? he knew the power in his words. ಆತನಿಗೆ ತನ್ನ ವಾಕ್ಯದಲ್ಲಿ, ತನ್ನ ಮಾತಿನಲ್ಲಿ ಇದ್ದಂತ ಶಕ್ತಿ
ಶಕ್ತಿ ಏನೆಂದು ಆತನಿಗೆ ಗೊತ್ತಿತ್ತು. For example, ಉದಾಹರಣೆ ನೋಡುವಾಗ what if Jesus did jokes at his own disciples? ಒಂದು ವೇಳೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಮೇಲೆ ಆತನು ಹಾಸ್ಯವನ್ನ ಮಾಡಿಬಿದ್ದಿದ್ರೆ You know what would have happened? ಏನಾಗ್ತಾ ಇತ್ತು? If Jesus would have called Peter, "Hey, you are a fool." ಯೇಸು ಕ್ರಿಸ್ತನು ಪೇತ್ರನನ್ನ ಕರೆದು ನೀನು ಮೂರ್ಖ ಎಂದು Maybe ಕರೆದಿದ್ದಾರೆ. it was a joke. ಅದು ಒಂದು ಜೋಕೆ ಆಗಿರುವುದು, Really, ಹಾಸ್ಯವಾಗಿರುವುದು. Peter would have been turned into a fool. ಪೇತ್ರನಾಗುವ ನಿಜವಾಗಲೂ ಮೂರ್ಖನ ರೀತಿಯಲ್ಲಿ ಮಾತನಾಡುತ್ತಿದ್ದ. What if Jesus, for joke, would have called John as a monkey? ಒಂದು ವೇಳೆ ಯೋಹಾನನನ್ನ ಕರೆದು ನೀನೊಬ್ಬ ಮಂಗ ಅಂತ ಅನ್ಕೊಂಡು ಹೇಳಿದ್ದರೆ Definitely would have been turned into a ಆತನು monkey. ಮಂಗನ ರೀತಿಯಲ್ಲಿ ಮಾತನಾಡುತ್ತಿದ್ದ. But Jesus knew the power in his word. ಯೇಸು ಕ್ರಿಸ್ತನಿಗೆ ತನ್ನ ಬಾಯಿ ಮಾತಿನಲ್ಲಿ ಇದ್ದಂತ ಶಕ್ತಿ ಏನೆಂದು ಆತನಿಗೆ ಗೊತ್ತಿತ್ತು. So how do you speak with your people? ನಿಮ್ಮ ಜನರ ಜೊತೆ ನೀವು ಯಾವ ರೀತಿಯಲ್ಲಿ ಮಾತನಾಡ್ತೀರಿ? Don't forget, ಒಂದನ್ನು ಮರೆತು ಬಿಡಬೇಡಿ. we are made, created in His image. ನಾವು ಆತನ ಒಂದು ಸಾರಥ್ಯದಲ್ಲಿ ಮಾಡಲ್ಪಟ್ಟವರಾಗಿದ್ದೇವೆ. Our words are filled with power and authority. ನಮ್ಮ ಮಾತುಗಳು ಶಕ್ತಿಯಿಂದಲೂ ಅಧಿಕಾರದಿಂದಲೂ ಕೂಡಿದೆ. When you joke at people, ಜನರ ಮೇಲೆ ಹಾಸ್ಯ ಮಾಡುವಾಗ be very careful. ಬಹಳ ಎಚ್ಚರಿಕೆಯಿಂದ ಇರ್ರಿ. When you joke at your children, ನಿಮ್ಮ ಮಕ್ಕಳ ಮೇಲೆ ಹಾಸ್ಯ ಮಾಡುವಾಗ, when you joke at your parents, ನಿಮ್ಮ ಒಂದು ತಂದೆ ತಾಯಿಯ ಮೇಲೆ ಹಾಸ್ಯ ಮಾಡುವಾಗ be very careful. ಅವು ಬಹಳ ಎಚ್ಚರಿಕೆಯಿಂದ ಇರಬೇಕು. When you speak, you are in God's image. ನೀವು ಮಾತನಾಡುವಾಗ ಎಚ್ಚರಿಕೆಯಿಂದ ಇರಬೇಕು, ಯಾಕಂದ್ರೆ ದೇವರ ಸಾರಥ್ಯದಲ್ಲಿ ನೀವಿದ್ದೀರಿ. See what did centurion say to Jesus, to the servant? ಶತಾಧಿಪತಿ ತನ್ನ ಒಂದು ಆಳಿನ ವಿಚಾರವಾಗಿ ಯೇಸುವಿಗೆ ಏನನ್ನು ಹೇಳುತ್ತಾರೆ? Jesus, ಯೇಸುವೇ, your one word is enough. ನಿನ್ನ ಒಂದು ಮಾತು ನನಗೆ ಸಾಕು ಎಂದು He did ಹೇಳ್ತಾರೆ. not say your words are enough. ನಿನ್ನ ಮಾತುಗಳು ನೀನು ಹೆಚ್ಚಾದ ಮಾತುಗಳನ್ನು ಆಡು ಎಂದು ಹೇಳಲಿಲ್ಲ. He said one word is enough. ಕೇವಲ ನಿನ್ನ ಒಂದು ಮಾತು ಸಾಕು ಎಂದು My ಹೇಳ್ತಾರೆ. servant will be healed. ನನ್ನ ಆಡು ಸ್ವಸ್ಥನಾಗುತ್ತಾನೆ ಅನ್ನುತ್ತಾನೆ. Jesus said peace, and still the water subsided. ಯೇಸು ಕ್ರಿಸ್ತನು ಆ ಸಮುದ್ರವನ್ನು ನೋಡಿ ಶಾಂತವಾಗಲಿ ಎಂದು ಹೇಳುವಾಗ ಆ ಸಮುದ್ರವು ಶಾಂತವಾಯಿತು. Lazarus, come out. ಲಾಜರನೇ ನೀನು ಹೊರಗಡೆ ಬಾ ಎಂದು ಹೇಳುವಾಗ Lazarus came out. ಲಾಜರನು ಹೊರಗಡೆ ಬಂದಿದ್ದು ನಾವು ನೋಡ್ತಾ He ಇದ್ದೇವೆ. said to the fig tree, ಅಲ್ಲಿ ಆಗುತ್ತಾ ಅಂಜೂರದ ಮರಕ್ಕೆ ಈ ರೀತಿ let there be no fruits in you anymore. ಇನ್ನು ಮುಂದೆ ನಿನ್ನಲ್ಲಿ ಫಲಗಳು ಹುಟ್ಟದೇ ಇರಲಿ ಎಂದು ಹೇಳುವಾಗ The very day, the evening, the tree was dried up from its fruit. ಆ ದಿನವೇ ಆ ಒಂದು ಸಂಜೆಯಲ್ಲಿ ಆ ಅಂಜೂರದ ಮರ ಸಂಪೂರ್ಣವಾಗಿ ಒಣಗಿ ಹೋಯಿತು. You know, as there is power in the words. ದೇವರ ವಾಕ್ಯದಲ್ಲಿ ನಮ್ಮ ಮಾತುಗಳಲ್ಲಿ ಶಕ್ತಿ ಇದೆ. Church, you need to understand this. ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕು. If you need the same power and authority in your words, ನಿಮ್ಮ ಮಾತಿನಲ್ಲಿ ಕೂಡ ಇದೇ ರೀತಿಯ ಶಕ್ತಿಯನ್ನು ನೀವು ಅನುಭವ what ಮಾಡಬೇಕಾದ್ರೆ do you need? ನಿಮಗೇನು ಬೇಕಾಗಿದೆ? Always connected with God. ನಾವು ದೇವರ ಜೊತೆ ಯಾವಾಗಲೂ ಕೂಡ ಅನ್ಯೋನ್ಯತೆಯಿಂದ You ಇರಬೇಕು. must be with God. ನಾವು ದೇವರ ಜೊತೆ ಯಾವಾಗಲೂ ಕೂಡ ನಾವು ಆತನ ಒಳಗಡೆ ಇರಬೇಕು. The word says in John 1:14, ಯೋಹಾನನ ಸುವಾರ್ತೆ 1:14 ವಚನವನ್ನು ನೋಡುವಾಗ the word became flesh and dwelt among us. ವಾಕ್ಯವೆಂಬವನು ನರಾಕಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. Who became flesh? ಯಾರಲ್ಲಿ ಆ ನರಾಕಾರ ಎತ್ತು ಬಂದಿದ್ದ ಅಥವಾ ಮನುಷ್ಯನಾಗಿದ್ದನು? The word became flesh ದೇವರ ವಾಕ್ಯವೇ ಮನುಷ್ಯರಾದರೂ ದೇವತಾರವನ್ನು and ಎತ್ತಿದನು. dwelt among us. ಅದೇ ರೀತಿಯಲ್ಲಿ ನಮ್ಮ ಮಧ್ಯದಲ್ಲಿ ವಾಸಿಸಿದನೆಂದು ನಾವು So ನೋಡುತ್ತೇವೆ. today God says, ಇವತ್ತಿನ ದಿವಸ ದೇವರ ಒಂದು ಮಾತನ್ನು ಹೇಳುತ್ತಿದ್ದಾರೆ. stop talking silly. ನೀವು ಸುಮ್ಮನೆ ಮಾತಾಡುವುದನ್ನ ಬಿಟ್ಟು ಬಿಡ್ರಿ. Stop being silly. ಸುಮ್ಮನೆ ಆಗಿ ವರ್ತಿಸುವುದನ್ನ ಬಿಟ್ಟು ಬಿಡ್ರಿ. When you speak, please think twice. ನಾವು ಯಾವಾಗ ಮಾತನಾಡುತ್ತೇವೋ ಆವಾಗ ಬಹಳ ಆಲೋಚನೆ ಮಾಡುವವರಾಗಿರ್ಬೇಕು. So when you want to speak something, ಯಾರಾದ್ರೂ ಒಂದು ಮಾತನಾಡುವಂತ ಸಂದರ್ಭದಲ್ಲಿ think, is it necessary? ಇದು ಅಗತ್ಯ ಇದೆಯಾ ಅನ್ನೋದನ್ನ ಆಲೋಚನೆ Is ಮಾಡಿ. it worth speaking? ಇದು ಮಾತನಾಡೋದು ಸರಿನಾ ಅನ್ನೋದನ್ನ ಆಲೋಚನೆ If ಮಾಡಿ. I speak this, will it hurt anyone's feeling? ಯಾರಾದ್ರೂ ನಾನು ಈ ಒಂದು ಮಾತುಗಳನ್ನ ಆಡಿದ್ರೆ ಯಾರಿಗಾದ್ರೂ ಒಂದು ಭಾವನೆಗೆ ಒಂದು ದುಃಖವಾಗ್ತದ ಅಥವಾ ನೋವಾಗ್ತದ? You need to speak when you think. ನೀವು ಮಾತನಾಡುವಾಗ ಆಲೋಚನೆ ಮಾಡಬೇಕು. The scripture says in Matthew 12:36. ಮತ್ತಾಯನ ಸುವಾರ್ತೆ 12:36 ವಚನವನ್ನು ನೋಡುವಾಗ I am not saying, Jesus is saying. ಇದು ನಾನು ಹೇಳ್ತಾ ಇಲ್ಲ, ಯೇಸು ಕ್ರಿಸ್ತರು ತಾನೇ But ಹೇಳುತ್ತಿದ್ದಾರೆ. I tell you that everyone that we will have to give account on the day of judgment for every empty word that you have spoken. ಇದಲ್ಲದೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಸುಮ್ಮನೆ ಆಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು. How when you speak something just simply, ನೀವು ಸುಮ್ಮನೆ ಆಗಿ ಮಾತಾಡುವಂತ ಸಂದರ್ಭದಲ್ಲಿ God says, ದೇವರು ಈ ರೀತಿಯಲ್ಲಿ even for that empty word, ಆ ಸುಮ್ಮನೆ ಮಾತಾಡುವಂತ ಮಾತಿಗೋಸ್ಕರವು take account on the judgment day. ನಾನು ನ್ಯಾಯ ವಿಚಾರಣೆ ಅದಕ್ಕೋಸ್ಕರವೇ ಲೆಕ್ಕವನ್ನ ಕೇಳುತ್ತೇನೆ. So today God is speaking. ಇವತ್ತಿನ ದಿವಸ ದೇವರು ಈ ರೀತಿಯಲ್ಲಿ Don't ಮಾತಾಡುತ್ತಾರೆ. forget, there is power in our words. ನಮ್ಮ ಮಾತುಗಳಲ್ಲಿ ಶಕ್ತಿ ಇದೆ ಅನ್ನೋದನ್ನ If ಮರೆಯಬೇಡ್ರಿ. you want to rule over this earth, ಈ ಒಂದು ಭೂಮಿಯಲ್ಲಿ ನೀವು ಆಳ್ವಿಕೆ ದೊರೆತನವನ್ನ your ಮಾಡಬೇಕಾದ್ರೆ words must be filled with
with anointing that comes from God. ದೇವರಿಂದ ಬಂದಂತ ಅಭಿಷೇಕ ಆ ಒಂದು ಮಾತುಗಳಲ್ಲಿ ತುಂಬಿರಬೇಕು. Number 3, must be always connected with God. ಎರಡನೇದಾಗಿ ದೇವರ ಜೊತೆ ನೀವು ಯಾವಾಗಲೂ ಕೂಡ ಅನ್ಯೋನ್ಯತೆಯಿಂದ ಇರಬೇಕು. This is the word of the Lord. ಇದು ದೇವರ ವಾಕ್ಯವಾಗಿದೆ. That is when you can rule over this earth. ಆವಾಗಲೇ ನೀವು ಈ ಲೋಕದ ಮೇಲೆ ದೊರೆತನವನ್ನ ಮಾಡಬಹುದು. God bless everyone according to this word. ದೇವರ ವಾಕ್ಯದ ಪ್ರಕಾರ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. Hebrews chapter 11 verse number 3. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ. And Matthew chapter 12 verse number 26. ಅದೇ ರೀತಿಯಲ್ಲಿ ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 32ನೇ ವಚನದ ಪ್ರಕಾರ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸುತ್ತಾಗಲಿ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ, ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸನ್ನಿಧಿಯಲ್ಲಿ ಇವತ್ತಿನ ದಿವಸ ಕರ್ತನೆ ಮತ್ತೊಮ್ಮೆ ತಿರುಗೊಮ್ಮೆ ಕರ್ತನೆ ರಾಜ ನಿನ್ನ ಮಾತಿನಲ್ಲಿ ನಿನ್ನ ವಾಕ್ಯದಲ್ಲಿರುವಂತಹ ಶಕ್ತಿಯನ್ನ ನಾವು ಅರಿತುಕೊಳ್ಳುವಂತೆ ಮಾಡಿದಂತ ಕೃಪೆಗಾಗಿ ಸ್ತೋತ್ರ ಯೇಸಪ್ಪ. ಕರ್ತನೆ ನಾವು ಸುಮ್ಮನೆ ಆಡುವಂತ ಎಲ್ಲಾ ಮಾತುಗಳಿಗೆ ಬೆಲೆಯನ್ನ ಕಟ್ಟಬೇಕಾಗಿದೆ ಅನ್ನುವ ವಿಚಾರ ಕರ್ತನೆ ಇವತ್ತಿನ ದಿವಸ ಮತ್ತೆ ತಿರುಗಿ ನಮ್ಮನ್ನ ಎಚ್ಚರಿಸಿ ತಟ್ಟಿ ಎಬ್ಬಿಸಿ ಹೇಳಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ ನಾವು ಯಾವುದೇ ಕಾರಣಕ್ಕೂ ಕರ್ತನೆ ಸುಮ್ಮನೆ ಯಾವ ಮಾತುಗಳನ್ನು ಆಡದ ಹಾಗೆ ಕರ್ತನೆ ನಾವು ಮಾತುಗಳ ವಿಚಾರವಾಗಿ ನಾವು ನಿಗಾ ವಹಿಸುವ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚುವ ಯೇಸಪ್ಪ. ಕರ್ತನೆ ನಮ್ಮ ನಾಲಿಗೆಯನ್ನು ನಾವು ನಿಯಂತ್ರಣಕ್ಕೆ ತರುವ ಹಾಗೆ ನಮಗೆ ಸಹಾಯದಸ್ತವನ್ನ ಚಾಚು. ಅದು ನಮ್ಮ ಮನುಷ್ಯ ಬಲದಿಂದ ಸಾಧ್ಯವಿಲ್ಲ. ಪರಿಶುದ್ಧಾತ್ಮನ ಈ ಸಮಯದಲ್ಲಿ ನಮ್ಮನ್ನೆಲ್ಲರನ್ನ ನೀನು ಆವರಿಸು ಕರ್ತನೆ. ನಿನ್ನ ಅಭಿಷೇಕದಿಂದ ತುಂಬು. ನಮ್ಮ ಮಾತುಗಳೆಲ್ಲವೂ ಕೂಡ ಕರ್ತನೆ ನಿನ್ನ ಅಭಿಷೇಕದಿಂದಲೂ ನಿನ್ನ ಶಕ್ತಿಯಿಂದಲೂ ನಿನ್ನ ಅಧಿಕಾರದಿಂದಲೂ ಸ್ತೋತ್ರ. ಕರ್ತನೆ ನಮ್ಮನ್ನ ಸ್ವಾಮಿ ಸುಮ್ಮನೆ ಮಾತನಾಡುವಂತೆ ಇನ್ನೊಬ್ಬರ ಭಾವನೆಯನ್ನ ಕರ್ತನೆ ನೋವಿಸುವಂತ ಮಾತುಗಳನ್ನು ಆಡುವಂತೆ ಮಾಡುವಂತ ಎಲ್ಲಾ ಸೈತಾನ ಅಂಧಕಾರ ಶಕ್ತಿಗಳ ವಧಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಬಿಡುಗಡೆ ಉಂಟು ಮಾಡಿ ತಾರೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ತರಲಿ ಪ್ರಾರ್ಥನೆ ಕೊಡ್ತೇನೆ ಜೀವವುಳ್ಳ ತಂದೆ. ಆಮೆನ್.